ಅವರ ಯಾವ ಐಟಮ್ ತಗೊಂಡ್ರೆ 30 ರೂಪಾಯಿ. ಮತ್ತು ಇನ್ನೊಂದು ಹೇಳಿದರೆ ಕ್ವಾಲಿಟಿಯಲ್ಲಿ ಒಳ್ಳೆಯದು ಮತ್ತು ಹೈಜಿನಿಕ್ ಆಗಿ ಉಂಟು. ನಮಗೆ ತುಂಬ ಉಳಿತಾಯ ಆಗಿದೆ. ಇಲ್ಲದೆ ಬೇರೆ ಹೋಟ್ಲಲ್ಲಾದರೆ ಇದಕ್ಕಿಂತ ಡಬಲ್. ಆದರೆ ನಮ್ಮ ಇಲ್ಲಿ ಮಾತ್ರ ಮಸಾಲೆ ದೋಸೆಗೆ 30, ಇದು ನಿಮಗೆ ಅಂಬಡೆ ಬಂದೆಲ್ಲ 30 ರೂಪಾಯಲ್ಲಿ ಇರುವುದು. ನಾವು ಮಂಗಳೂರಿನಲ್ಲಿ ಕೇವಲ 30 ರೂಪಾಯಿಗೆ ಮಸಾಲೆ ದೋಸೆ ಸಿಗುವಂತಹ ಒಂದು ಕ್ಯಾಂಟೀನ್ಗೆ ನಾನಿವತ್ತು ಬಂದಿದ್ದೇನೆ. ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿರುವಂತಹ ಶೈಲಜಾ ಅವರು ನಡೆಸ್ತಾ ಇರುವಂತಹ ಈ ಒಂದು ಕ್ಯಾಂಟೀನ್ನಲ್ಲಿ ವೆರೈಟಿ ಆಹಾರಗಳಿದೆ. ಅದೆಲ್ಲದರ ಬೆಲೆ ಕೇವಲ 30 ರೂಪಾಯಿ ಮಾತ್ರ. ಹಾಗಾದರೆ ಈ ಹೋಟೆಲಲ್ಲಿ ಏನೆಲ್ಲ ವೆರೈಟಿ ಆಹಾರಗಳಿದೆ ಮತ್ತು ಶೈಲಜಾ ಅವರನ್ನು ನಾವು ಮಾತಾಡಿಸುವ, ಬನ್ನಿ. ನಮ್ಮದೆಲ್ಲ ಐಟಮ್ ಸಿಗ್ತದೆ. ಬೆಳಿಗ್ಗೆದೆಲ್ಲ ಫುಡ್ ಐಟಮ್ ಇದೆ, ಮತ್ತು ಸಂಜೆದು ಪೋಡಿ ಐಟಮ್ ಎಲ್ಲ ಇರ್ತದೆ. ಎಲ್ಲದಕ್ಕೆ ನಮ್ಮದು 30, ಪೋಡಿದು ಬಂದು 20 ರೂಪಾಯಿ ಇರ್ತದೆ. ಬಾಳೆಹಣ್ಣು ಗಾರಿಗೆಲ್ಲ ನಮ್ಮದು 30. ಮತ್ತು 12 ವರ್ಷದಿಂದ ಇವಾಗ ತನಕ ನಮ್ಮದು ಅದೇ ರೇಟಲ್ಲಿದ್ದೇವೆ. ಎಷ್ಟು ರೇಟ್ ಜಾಸ್ತಿ ಆದರೂ ಅಂದರೆ ಇಲ್ಲಿ ಬರುವವರೆಲ್ಲ ತುಂಬ ಕಷ್ಟದಲ್ಲಿರುವವರು, ಪಾಪದವರು ಬರೋದು. ಹಾಗಾಗಿ ನಮ್ಮ ಅದೇ ರೇಟ್ ಇದೆ. ನಮಗೆ ಎಷ್ಟು ಕಷ್ಟ ಆದರೂ ನಾವು ರೇಟ್ ಜಾಸ್ತಿ ಮಾಡಲಿಕ್ಕೆ ಹೋಗೋದಿಲ್ಲ. ಮುಂಚಿನಿಂದ ಅದೇ 30 ರೂಪಾಯಲ್ಲೇ. ಕಸ್ಟಮರೆಲ್ಲ ಹೇಳ್ತಾರೆ ನಿಮಗೆ ಅದರಲ್ಲಿ ಲಾಸ್ ಇದೆ ತುಂಬ, ನೀವು ಸ್ವಲ್ಪ ರೇಟ್ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಆದರೆ ನಮಗೆ ಅದು ನನ್ನ ಮನಸ್ಸಿಗೆ ಏನು ಸರಿ ಅನ್ನಿಸೋದಿಲ್ಲ. ಯಾಕೆಂದರೆ ಜನಗಳನ್ನು ನೋಡುವಾಗ ಬೇಜಾರಾಗ್ತದೆ. ಜಾಸ್ತಿ ಮಾಡಿದ ಅವರು ಏನು ಅನ್ನಿಸ್ತಾರೆ ಅಂತ ಹೇಳುವ ನನಗೆ ಒಂದು ಮನಸ್ಸಿಗೆ ಒಂದು ಬೇಜಾರು. ಹಾಗೆ ನಾನು ಆವಾಗದಿಂದ ಇವಾಗ ತನಕ 30 ರೂಪಾಯಲ್ಲಿ ಇದ್ದೇನೆ. ಸಂಜೆದು ಪೋಡಿ ಐಟಮ್, ಗೆಣಸಿ ಪೋಡಿ ಇದಕ್ಕೆಲ್ಲ 20 ರೂಪಾಯಿ. ಮತ್ತು ಇದು ಗಾರಿಗೆ ಬಾಳೆಹಣ್ಣು ಬಂದು ಬೋಂಡ ಅಂಬಡೆ ಇದೆಲ್ಲ ಬಂದು ಪ್ಲೇಟಿಗೆ 30 ರೂಪಾಯಿ ಬರ್ತದೆ. ಅವರು ಬೆಳಿಗ್ಗೆ 6 ಗಂಟೆ ಬರ್ತಾರೆ, ಗೊತ್ತಲ್ಲ. ನೀವು ಬೇರೆ ಹೋಟೆಲಿಗೆ ಹೋದರೆ ಇದೇ ಐಟಮಿಗೆ ಡಬಲ್ ರೇಟ್ 60 ರೂಪಾಯಿ ತನಕ ಉಂಟು, ಗೊತ್ತಲ್ಲ. ಮತ್ತು ಒಳ್ಳೆ ಐಟಮ್ ಕೊಡ್ತಾರೆ ಮತ್ತು ಟೇಸ್ಟಿ ಫುಡ್. ಆದ್ದರಿಂದ ನಮಗೆ ಅದು ಸೂಟೇಬಲ್ ಉಂಟು. ಮತ್ತು ಯಾವಾಗಲೂ ನಾವು ಇಲ್ಲಿ ಬರ್ತೇವೆ ನೋಡಿ. ಈಗ ನಾವು ಬರ್ತೇವೆ ಆವತ್ತು ಮುಗಿತದೆ ಸದನ ಮಟ್ಟಿಗೆ. ಮತ್ತು ಕ್ವಾಲಿಟಿಯಲ್ಲಿ ಏನು ಇದಿಲ್ಲ, ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ, ಒಳ್ಳೆ ಮಾಡ್ತಾರೆ. ಅಲ್ಲಿ ಪುಲಾವ್ ಉಂಟು, ಬನ್ಸ್ ಉಂಟು, ಮತ್ತು ದೋಸೆ ಉಂಟು, ಸೆಟ್ ದೋಸೆ ಉಂಟು, ಮಸಾಲೆ ದೋಸೆ ಉಂಟು, ಹಾಲು ದೋಸೆ ಉಂಟು, ತುಂಬ ವೆರೈಟಿ ಉಂಟು ಅವರ ಹತ್ರ. ಮತ್ತು ಒಳ್ಳೆಯದುಂಟು. ಮತ್ತು ಬನ್ಸಿಗೆ ಸಹ ಪ್ಲೇಟಿಗೆ 30. ಎಲ್ಲ ರೇಟ್ ನಿಮಗೆ 30 ಬರೋದು. ಅದು ಡಬಲ್ ತಗೊಂಡ್ರೆ ಜಾಸ್ತಿ ಆಗ್ತದೆ. ಇಲ್ಲದೆ ಪ್ಲೇಟಿಗೆ ನಿಮಗೆ ಎಲ್ಲ 30 ನಮ್ಮದು. ಯಾವುದು ಜಾಸ್ತಿ ಅಂತಿಲ್ಲ. ತುಪ್ಪ ದೋಸೆ ಬಂದರೆ ಮಾತ್ರ 40. ಅದರಿಂದ ಬೇರೆ ಯಾವುದು ಐಟಮ್ಗೆ ನಮ್ಮದು ರೇಟ್ ಜಾಸ್ತಿ ಅಂತ ಇಲ್ಲ. ಇದು ಎಲ್ಲ ಮುಂಚಿನಿಂದ ಎಷ್ಟು ಇದು ಬರಲಿ ಏನೇ ಬರಲಿ ಅದೇ ರೇಟ್. ಈಗ ನಾವು ಬಂದು 2014 ಸ್ಟಾರ್ಟ್ ಮಾಡಿದ್ದೇವೆ. ನಾವು ಫಸ್ಟ್ 2014 ಜನವರಿಗೆ ನಾವು ಸ್ಟಾರ್ಟ್ ಮಾಡಿದ್ದೇವೆ, 8 ತಾರೀಕು. ಆವಾಗದಿಂದ ಈಗ ನಮ್ಮದು 12 ವರ್ಷ ಆಯಿತು. ಇವಾಗ ತನಕ ನಮಗೆ ಅದೇ ಇದರಲ್ಲಿ ನಾವಿದ್ದೇವೆ, ಬಿಸ್ನೆಸ್ಸಲ್ಲಿ. ನಮಗೆ ಉಂಟು ನಮ್ಮದೇನು ಸ್ವಂತ ಮಾಡಿದ್ದು ಇದರಲ್ಲಿ ದುಡ್ದು ಏನು ಮಾಡಿದ್ದೇವೆ ಅಂತ ಏನಿಲ್ಲ. ನಮಗೆ ದೇವರು ಕೊಟ್ಟದ್ದು ಸಾಕು. ದೇವರು ಇನ್ನು ಮುಂದೆ ನಮಗೆ ಕೊಡ್ಬೋದು ಅಂತೇಳಿ ನಮಗೆ ನಂಬಿಕೆ, ಅದರಲ್ಲಿ ನಾವು ನಡೀತಾ ಇದ್ದೇವೆ ಅಷ್ಟೇ. ಇಲ್ಲಿ ಬಂದರೆ ನಮಗೆ ಒಂದು 40-50 ರೂಪಾಯಿ ಒಳಗಡೆ ಆಗ್ತದೆ. ಬಾಕಿ ಕಡೆ ಹೋದರೆ 70-80 ರೂಪಾಯಿ ಬೇಕು. ಅದು ನಮಗೆ ಜಾಸ್ತಿ ಆಗ್ತದೆ. ನಮ್ಮ ದುಡಿಯೋರು ಭಾಳ ಕಷ್ಟ ಆಗ್ತದೆ. ಒಂದು 80 ರೂಪಾಯಿಗೆ ಇಡೀ ಮನೆಗೆ ಸರಿ ಆಗ್ತದೆ ನಮಗೆ, ಬೆಳಗಿನ ಇದು ಚಹಾ ತಿಂಡಿಗೆಲ್ಲ. ಹಾಗಾಗಿ ಇವರದ್ದೇ ಈಗಿನ ಮುಂಚೆ ಅಂದರೆ ನಾನು ಇಲ್ಲೇ ಬರೋದು. ಇವರದ್ದು ಸೆಟ್ ದೋಸೆ ಮತ್ತು ಮಸಾಲ ಅದೆಲ್ಲ ಒಳ್ಳೆ ಆಗ್ತದೆ. ಮತ್ತು ಇದು ಫ್ಲವರ್ ಪೋಡಿ ಅದೆಲ್ಲ ಒಳ್ಳೆ ಇದಾಗ್ತದೆ. ನನಗೆ ಒಂದು ಆಸೆ, ನಾವು ಒಂದು ಓನ್ ಏನಾದರೆ ಚಿಕ್ಕದು ಮಾಡಬೇಕಂತ ನನಗೆ ಒಂದು ಆಸೆ ಇತ್ತು. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಒಬ್ಬಳೇ, ಎಲ್ಲ ಫ್ಯಾಮಿಲಿ ಇದು ಮಾಡೋದು. ಹಾಗೆ ಇದೇ ಮಾಡಬೇಕಂತ ಇತ್ತು. ಹಾಗೆ 12 ವರ್ಷಕ್ಕಿಂತ ಮೊದಲು ನಾನು ಇದು ಒಂದು ಸಣ್ಣ ಕ್ಯಾಂಟೀನ್ ಮಾಡಬೇಕಂತ ಮನಸ್ಸಲ್ಲಿ ಅನಿಸಿ, ಹಾಗೆ ಈಗ ರೋಡ್ ಸೈಡಲ್ಲಿ ಒಂದು ಬೀದಿ ಬದಿ ಚಿಕ್ಕದು ಮಾಡಿದೆ. ಆದರೆ ತುಂಬ ಜನಗಳು ನಮಗೆ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತೇಳಿ. ಎಷ್ಟು ಅಲ್ಲಿರುವಾಗೆಲ್ಲ ಲೇಡಿಲಾದರೆ ನಮ್ಮನ್ನು ಕಾರ್ಪೊರೇಷನ್ ಅವರು ಇದು ಮಾಡುವಾಗ ಎಷ್ಟು ಕಸ್ಟಮರ್ಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಬಂದು ನಮಗೆ ನಿಂತಾಗ ಮೊಯ್ದೀನ್ ಬಾವ ಮತ್ತು ಇವರು ಶಶಿಧರ್ ಹೆಗಡೆ ಅವರೆಲ್ಲ ಅಲ್ಲಿಂದ ಓಡಿಸುವಾಗ ಪಾಪ ಇಲ್ಲಿ ಸಪೋರ್ಟ್ ಮಾಡಿ ನಮಗೆಲ್ಲ ನಿಲ್ಲಿಸಿದ್ದಾರೆ. ಸುಮ್ಮನೆ ಹೇಳ್ಬಾರ್ದು. ಆವತ್ತಿನಿಂದ ಇವತ್ತು ತನಕ ನಮಗೆ ಯಾರು ಕಾರ್ಪೊರೇಷನ್ ಕಡೆಯಿಂದಾಗಲಿ ಎಲ್ಲಿಂದ ನಮಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಲೈಸೆನ್ಸ್ ಅದೆಲ್ಲ ಮಾಡಿಸಿ ನಾವು ಬೀದಿ ಬದಿ ವ್ಯಾಪಾರ ಲೈಸೆನ್ಸ್ ಎಲ್ಲ ಮಾಡಿಸಿ ನಾವು ಈಗ ಇಲ್ಲಿ ಇದ್ದೇವೆ.